ಎನರ್ಜಿ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ರೋಲ್ ಮಾಡೆಲ್ ಚಿಕ್ಕ ವಯಸ್ಸಿನಲ್ಲೇ ನೀವು ಯಾರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರೆ ಅದೇ ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಇಡೀ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಯುವಕರಿಗೆ ಒಂದು ಮಾದರಿ ದಾರಿದೀಪ ಆಗಿರ್ತಕ್ಕಂಥ ವ್ಯಕ್ತಿ ಮಿಸ್ಟರ್ ಅಬ್ದುಲ್ ಶಬೀರ್. ದೀಪಕ್ ಸರ್ ಪ್ಲೀಸ್ ವೆಲ್ಕಮ್. ಅವ್ರ ಜೊತೆಗೆ ನಮ್ಮ ಸುಬ್ಬಯ್ಯ ಸರ್ ಪ್ಲೀಸ್ ವೆಲ್ಕಮ್. ಶೆಟ್ಟಿ ಅವರಿಗೆ ಮತ್ತು ದೀಪಕ್ ಅವರಿಗೆ ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ಸ್ ಟು ಬೋತ್ ಆಫ್ ಯು. ಸೊ ಈ ವ್ಯಕ್ತಿಗೆ ಮಾತಾಡಕ್ ಕೊಡಲ್ವಾ? ಕೊಡ್ಬೇಕಾ? ಡೆಫಿನೆಟ್ಲಿ ಕೊಡಲೇಬೇಕು. ಯಾಕಂದ್ರೆ ಈ ವ್ಯಕ್ತಿ ನಮ್ಮ ಕರ್ನಾಟಕದ ಯೂತ್ ಐಕಾನ್ ವಿಎಂಸಿಎಂ ಮೆಂಬರ್ ಜೊತೆಗೆ ಹೊಸ ಟಿಯುಸಿಡಿ. ಸರ್ ಪ್ಲೀಸ್ ಓವರ್ ಟು ಯು ಸರ್. ಗುಡ್ ಮಾರ್ನಿಂಗ್. ಸೊ ಅದೇನೋ ಗೊತ್ತಿಲ್ಲ, ಇಲ್ಲಿ ಬಂದಿದ ತಕ್ಷಣ ಮಾತಾಡೋಕ್ಕಿತ್ತಾರಲ್ಲ. ಎಸ್, ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಅಲ್ಮೈಟಿಗೆ, ನನ್ನ ಹೀರೋ ಮುರ್ಷಿದ್ಗೆ, ನನ್ನ ಪೇರೆಂಟ್ಸ್ಗೆ, ವೆಸ್ಟೀಜ್ ಮ್ಯಾನೇಜ್ಮೆಂಟ್ಗೆ, ರೈಟ್ ಬಾಲಿ ಸರ್, ಕನ್ವರ್ ಸರ್, ದೀಪಕ್ ಸೂರ್ ಸರ್ಗೆ, ಅದ್ರ ಜೊತೆ ವೆಸ್ಟೀಜಿನ ಎಲ್ಲ ಸ್ಟಾಫ್ ಮೆಂಬರ್ಸ್ಗೆ, ರೈಟ್ ನಮಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಕ್ಕಂಥ ಈಚ್ ಅಂಡ್ ಎವ್ರಿ ಸ್ಟಾಫ್ ಮೆಂಬರ್ಗೆ, ಸೇಲ್ಸ್ ಟೀಮ್, ಆಪರೇಷನ್ಸ್ ಟೀಮ್, ಈವೆಂಟ್ ಟೀಮ್ ಎಲ್ಲರಿಗೂ ಕೂಡ, ಅಂಡ್ ನನ್ನ ಎಲ್ಲ ಅಪ್ಲೈನ್ಸ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಂದ ನಾನು ಕಲ್ತಿದ್ದಕ್ಕೋಸ್ಕರ ಇವತ್ತು ಕಂಪನಿಯ ಟಾಪ್ ಲೆವೆಲ್ ಅಚೀವ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಅವರಿಗೋಸ್ಕರ ಜೋರಾಗಿ ಚಪ್ಪಾಳೆ, ರೈಟ್. ಅಂಡ್ ನನ್ನ ಎಲ್ಲ ಟೀಮ್ ಮೆಂಬರ್ಸ್ ಯಾರ್ಯಾರು ನಮ್ಮ ಟೀಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನನ್ನ ಗೈಡೆನ್ಸ್ ಮೇಲೆ ಬೆಳೆದಿರೋರು, ಅವ್ರದೇ ಸ್ವಂತ ಗೈಡೆನ್ಸ್ ಇಂದ ಬೆಳೆದಿರೋರು, ಯೂಟ್ಯೂಬ್ ಇಂದ ಕಲಿತು ಬೆಳೆದಿರೋರು, ಎಲ್ಲರಿಗೂ ಕೂಡ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಫೈನಲಿ ದೀಪಕ್ ಸೂರ್ ಸರ್ಗೆ ಅವ್ರು ಮುಂದೆ ಇದ್ದಾರೆ ಅಂತಲ್ಲ, ನಾನು ಈಚ್ ಅಂಡ್ ಎವ್ರಿ ಮೀಟಿಂಗ್ ಅಲ್ಲೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ PPTಯಲ್ಲಿ ಒಂದು ಫೋಟೋನೇ ಹಾಕಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ನನ್ನನ್ನು ಜನ ಕರ್ನಾಟಕದಲ್ಲಿ ಮಾತ್ರ ಕಂಡುಹಿಡಿತಿದ್ರು, ಇವತ್ತು ಇಡೀ ಇಂಡಿಯಾದಲ್ಲಿ ನನ್ನನ್ನು ಜನ ಕಂಡುಹಿಡಿತಾರೆ, ಬೇರೆ ದೇಶದಲ್ಲಿ ಕೂಡ ಜನ ಕಂಡುಹಿಡಿತಾರೆ ಅಂತಂದ್ರೆ ದೀಪಕ್ ಸರ್ ಕಾರಣ. ಅವ್ರಿಗೋಸ್ಕರ ಜೋರಾಗಿ ಚಪ್ಪಾಳೆ. ನನ್ನ ಹೆಸರು ಅಬ್ದುಲ್ ಶಬೀರ್ ಅಂತ ಹೇಳಿ, ಹಂಪಿಯಿಂದ 4 ಕಿಲೋಮೀಟರ್ ಕಮಲಾಪುರ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಹೊಸಪೇಟೆಯಲ್ಲಿ ಎಜುಕೇಶನ್ ಮಾಡಿರ್ತಕ್ಕಂಥ ವ್ಯಕ್ತಿ. ನಾವು ಜಾಬ್ ಮಾಡಬೇಕು, ಸಣ್ಣ ವಯಸ್ಸಲ್ಲೇ ತುಂಬಾ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡಬೇಕು, ತುಂಬಾ ಬಡತನ ಇತ್ತು ಮನೆಯಲ್ಲಿ, ಆ ಬಡತನವನ್ನ ಕಿತ್ತು ಬಿಸಾಕಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಂದ ನಾನು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನನಗೆ ಯಾವುದೇ ತರಹದ ಕನಸಿದ್ದಿಲ್ಲ. ನಮ್ಮ ಟೋಟಲ್ ಫ್ಯಾಮಿಲಿ ಬಿಸ್ನೆಸ್ ಫ್ಯಾಮಿಲಿ, ಬ್ಲಡ್ ಅಲ್ಲೇ ಬಿಸ್ನೆಸ್ ಇತ್ತು, ಬಟ್ ಬಿಸ್ನೆಸ್ ಅಲ್ಲಿ ಯಾರು ಸಕ್ಸಸ್ ಆಗ್ತಿರ್ಲಿಲ್ಲ. ಜಾಬ್ ಅಲ್ಲಿ ಜನ ಸಕ್ಸಸ್ ಆಗ್ತಾರೆ ಅಂತ ಅನ್ಕೊಂಡು ನಾನು ಜಾಬ್ ಮಾಡೋಣ ಅಂತ ಹೇಳಿ ತುಂಬಾ ಜನರಿಗೆ
ಜನರಿಗೆ ಜಾಬ್ ಕೇಳ್ತಾ ಇದ್ದೆ, ಬಟ್ ಜಾಬ್ ಯಾರು ಕೂಡ ಕೊಡ್ತಿರ್ಲಿಲ್ಲ. ಕಾಲೇಜ್ ಓದ್ತಿದ್ದೆ, BBM ಸೆಕೆಂಡ್ ಇಯರ್ ಓದ್ತಿರ್ಬೇಕಾದ್ರೆ ನಾನು ತುಂಬಾ ಜನರಿಗೆ ಜಾಬ್ ಕೇಳ್ತಾ ಇದ್ರೆ ಎಲ್ಲರೂ ಕೂಡ ಫಸ್ಟ್ ಡಿಗ್ರಿ ಕಂಪ್ಲೀಟ್ ಮಾಡುವಂತ ಹೇಳ್ತಾ ಇದ್ರು. ಬಟ್ ಒಬ್ಬ ವ್ಯಕ್ತಿ ವೆಸ್ಟೀಜ್ ಬಗ್ಗೆ ನನಗೆ ಬಂದು ಹೇಳಿದಾಗ, ಇಲ್ಲಿ ಲ್ಯಾಕ್ಸ್ ಟುಗೆದರ್ ಇನ್ಕಮ್ ಅರ್ನ್ ಮಾಡಬಹುದು, ಬಂಗ್ಲೋ ತಗೋಬಹುದು, ಫಾರಿನ್ ಹೋಗಿ ಬರ್ಬೋದು, ಕಾರ್ ತಗೋಬಹುದು ಅಂತ ಹೇಳಿದಾಗ ನನ್ನ ಏಜ್ 19 ಇಯರ್ಸ್ ಓಲ್ಡ್. ಅವಾಗ ಇವತ್ತಿಂದ ಐ ಥಿಂಕ್ 10 ವರ್ಷ ಹಿಂದಿನ ಕತೆ ಹೇಳ್ತಾ ಇದ್ದೀನಿ, ರೈಟ್? 19 ವರ್ಷದ ವಯಸ್ಸಲ್ಲಿ ಇದೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಒಬ್ಬ ಸ್ಟೂಡೆಂಟ್ ಎಕ್ಸೈಟೆಡ್ ಆಗ್ತಾರೆ. ಬಟ್ ಆತನ ಮೈಂಡ್ ಅಲ್ಲಿ ಯಾವ ವ್ಯಕ್ತಿಗೆ ಎಜುಕೇಶನ್ ಇರುತ್ತೋ, ಡಿಗ್ರಿ ಓದ್ತಿರ್ಬೇಕಾದ್ರೆ ಸ್ಟೂಡೆಂಟ್ಗೆ ಎಜುಕೇಶನ್ ಜೊತೆ ಇನ್ನೊಂದು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಅದ್ರದ್ದು ಏನಂತಂದ್ರೆ ಅದು ಏನಂತಂದ್ರೆ ಈಗೋ. ಈ ಸ್ಟೂಡೆಂಟ್ಗಳಿಗೆ, ನಾವು ಸ್ಟೂಡೆಂಟ್ ಇರ್ಬೇಕಾದ್ರೆ ನಮ್ಮ ಮೈಂಡ್ ಅಲ್ಲಿ ಏನಿತ್ತು ಅಂತಂದ್ರೆ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ತಗೊಂಡು ಹೊರಗಡೆ ಹೋಗಿದ ತಕ್ಷಣ ರತನ್ ಟಾಟಾ, ಅಂಬಾನಿ, ಅದಾನಿ ನಮಗೋಸ್ಕರ ಜಾಬ್ ಕೊಡ್ಲಿಕ್ಕೆ ಕಾಲೇಜ್ ಹೊರಗಡೆ ವೇಟ್ ಮಾಡ್ತಾ ಇದಾರೆ. ನಮ್ಮ ಮೈಂಡ್ ಸೆಟ್ ಇರುತ್ತೆ. ಕಾಲೇಜ್ ಮುಗಿಸ್ಕೊಂಡು ಹೊರಗೆ ಹೋದ್ರೆ ಟಾಟಾ ಮಾಡ್ತಿರ್ತಾರೆ, ದೂರವರೆಗೂ ಅಂಬಾನಿ, ಅದಾನಿ ಕಾಣ್ತಾ ಇರೋದಿಲ್ಲ. ನಮ್ ಲೆಕ್ಚರರ್ಸ್ ಹೇಳ್ತಾರೆ 90% ತಗೋ, 96% ತಗೋ, ನಿನಗೆ ಒಳ್ಳೆ ಜಾಬ್ ಸಿಗುತ್ತೆ, ಅದು ಸಿಗುತ್ತೆ ಅಂತ ಹೇಳಿ. ಬಟ್ ಯಾವುದೇ ತರಹದ ಅಷ್ಟು ಈಸಿ ಇಲ್ಲ ಇವತ್ತು ಜಾಬ್ ತಗೊಳ್ಳೋದು. ಇದನ್ನೆಲ್ಲ ನನಗೆ ಅರ್ಥ ಮಾಡಿಸಿ ವೆಸ್ಟೀಜ್ ಬಗ್ಗೆ ಹೇಳಿದಾಗ, ನಮ್ಮ ತಂದೆಗೆ ಡಯಾಬಿಟೀಸ್ ಇತ್ತು. ವೆಸ್ಟೀಜ್ ಅಲ್ಲಿ ಸ್ಪಿರುಲಿನಾ, ನೋನಿ, ನೀಮ್ ಈ 3 ಪ್ರಾಡಕ್ಟ್ ತಗೊಂಡು ನಮ್ಮ ತಂದೆ ಕೊಟ್ಟೆ. 376 ಇದ್ದಿದ್ದು ಶುಗರ್ ಲೆವೆಲ್ ವಿತ್ ಇನ್ 14 ಡೇಸ್ ಅಲ್ಲಿ 160ಗೆ ಬಂತು. ಈ ರಿಸಲ್ಟ್ ಅನ್ನ ನೋಡಿ ನಾನು ಈ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡಿದೆ ಅಟ್ ದಿ ಏಜ್ ಆಫ್ 19 and 20. ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಮಂತ್ 8% ಆಗಿಲ್ಲ, ಥರ್ಡ್ ಮಂತ್ 8% ಆದ. ಅಷ್ಟು ಸ್ಲೋ ಆಗಿ ಬಿಸ್ನೆಸ್ ಅನ್ನ ಮಾಡಿದೆ. 8% ಆದಾಗ ನನ್ನ ಇನ್ಕಮ್ ಬಂತು 403 rupees. 403 rupees ವಾಸ್ ಮೈ ಫಸ್ಟ್ ಇನ್ಕಮ್. 403 ರೂಪಾಯಿ ತಗೊಂಡು ನನ್ನ ಫ್ರೆಂಡ್ಸ್ಗೆ ಹೇಳಿದೆ, ಯಾರು ನಂಬಲಿಲ್ಲ. ನನ್ನ ರಿಲೇಟಿವ್ಗೆ ಹೇಳಿದೆ, ಯಾರು ನಂಬಲಿಲ್ಲ. ನಮ್ಮ ಕೊಲೀಗ್ಸ್ಗೆ ಹೇಳಿದೆ, ಯಾರು ನಂಬಲಿಲ್ಲ. ಅಡೋಸ್ ಹೇಳಿದೆ, ಯಾರು ನಂಬಲಿಲ್ಲ. ಲಾಸ್ಟ್ ಪೇರೆಂಟ್ಸ್ ಹೇಳಿದ್ರು ಕೂಡ ಅವ್ರು ನಂಬಲಿಲ್ಲ. ಯಾರ್ಯಾರು ನಮ್ಮನ್ನ ಸಾಥ್ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ಮಾವ ನಿನ್ಗೋಸ್ಕರ ಜೀವ ಕೊಡ್ತೀನಿ ಅಂತಿದ್ರು, ಮಕ್ಕಳ ಆಧಾರ್ ಕಾರ್ಡು ಕೊಡೋದು ಇಲ್ಲ. ಅರ್ಥ ಆಗ್ತದಲ್ಲ? ಯಾರ್ಯಾರು ಇಲ್ಲಿ ಕುತ್ಕೊಂಡು ಕೇಳ್ತಾ ಇದ್ದೀರೋ, ಈಗ ಹೋಗಿದ ತಕ್ಷಣ ಅವ್ರ ಮಗ, ಇವ್ರ ಮಗ, ನನ್ನ ಕಸಿನು, ನನ್ನ ಬ್ರದರ್, ನನ್ನ ಸಿಸ್ಟರ್ 6 ಜನ ಬಂದ್ಬಿಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ, ದೇವರನ್ನ ಇವ್ರು ಬರಲ್ಲ. ಅರ್ಥ ಆಗ್ತದೇನಾ? ನಂದು ಒಂದು ಇಂಟರ್ವ್ಯೂ ನಡೀತು ದೀಪಕ್ ಸರ್ ಜೊತೆ ಡೆಲ್ಲಿಯಲ್ಲಿ. ಆ ಇಂಟರ್ವ್ಯೂಲ್ಲಿ ಕೇಳಿದ್ರು, ಇಲ್ಲಿವರೆಗೆ ಹೆಂಗ್ ಬಂದಿ ಅಂತ. ನಾನು ಒಂದೇ ಮಾತು ಹೇಳಿದೆ, ಸರ್, ಪರಿಚಿತರ ಧೋಕಾದಿಂದ, ಅಪರಿಚಿತರ ಸಾಥದಿಂದ ಶಬೀರ್ ಇಲ್ಲಿವರೆಗೆ ಬಂದ. ಯಾವತ್ತೂ ನಿಮಗೆ ಪರಿಚಿತರು ಧೋಕಾ ಕೊಡ್ತಾರೆ, ಅಪರಿಚಿತರು ಸಾಥ್ ಕೊಡ್ತಾರೆ. ಅಪರಿಚಿತರ ಜೊತೆ ಬಿಸ್ನೆಸ್ ಅನ್ನ ಮಾಡಿ, ನಾನು ಕೂಡ ಸಣ್ಣ ಹುಡುಗ ಇರಬೇಕಾದ್ರೆ 20 ವರ್ಷದ ವಯಸ್ಸಲ್ಲಿ ತುಂಬಾ ಜನರಿಗೆ ಹೇಳ್ತಿದ್ದೆ, ಯಾರು ಕೂಡ ನಂಬ್ತಿರ್ಲಿಲ್ಲ. ಡಿಯರ್ ಫ್ರೆಂಡ್ಸ್, ಯಾರು ನಂಬ್ತಾ ಇಲ್ಲ ಅಂತ ಹೇಳಿ ಬಳ್ಳಾರಿ ಹೋದೆ. ಹೊಸಪೇಟೆಯಿಂದ ಬಳ್ಳಾರಿ ಹೋಗಿ ಬಳ್ಳಾರಿಯಲ್ಲಿ 10-11 ಮೀಟಿಂಗ್ಸ್ ಅನ್ನ ಮಾಡಿದೆ. ಒಂದೊಂದು ಮೀಟಿಂಗ್ ಅಲ್ಲಿ 10 ಜನ 11 ಜನರಿಗೆ ಕುಂದಿರಿಸಿ ರಾಜ್ಕುಮಾರ್ ಪಾರ್ಕ್ ಅಂತಿದೆ, ಆ ಪಾರ್ಕ್ ಅಲ್ಲಿ ಮೀಟಿಂಗ್ ಮಾಡಿದಾಗ ಒಬ್ಬ ವ್ಯಕ್ತಿ ಜಾಯಿನ್ ಆಗೋದು ದೂರಿನ ಮಾತು. ಸರ್, 120 ಜನರಿಗೆ ಪ್ಲಾನ್ ಕೊಟ್ರೆ ಒಬ್ಬ ವ್ಯಕ್ತಿ ಜಾಯಿನ್ ಆಗಿಲ್ಲ. ಒಬ್ಬ ವ್ಯಕ್ತಿ 35 ರೂಪಾಯಿ 40 ರೂಪಾಯಿದು ಅಶ್ಯೂರ್ ಸೋಪ್ ಕೂಡ ಖರೀದಿ ಮಾಡಲಿಲ್ಲ. ವಾಪಸ್ ಬರ್ಬೇಕಾದ್ರೆ ತುಂಬಾ ನೆಗೆಟಿವ್ ಆಗಿದೆ, ವೆಸ್ಟೀಜ್ ಬೇಡ ಅಂತ ಇರ್ಬೇಕಾದ್ರೆ ನಾನು ಅಬ್ದುಲ್ ಕಲಾಂ ಸರ್ದು ಬಯೋಗ್ರಫಿ ಪುಸ್ತಕಗಳು ನಾನು ತುಂಬಾ ಓದ್ತಿದ್ದೆ. ಅವರು 2 ಸ್ಟೇಟ್ಮೆಂಟ್ಸ್ ನನಗೆ ನೆನಪಾದ್ರು. ಏನಂತಂದ್ರೆ, ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್, ಫಸ್ಟ್ ಬರ್ನ್ ಲೈಕ್ ಎ ಸನ್ ಅಂತ ಹೇಳ್ತಾರೆ. ಫೇಲ್ಯೂರ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್ ಅಂತ ಹೇಳ್ತಾರೆ. ನಾನು ಅನ್ಕೊಂಡೆ, ಶಬೀರ್ 19-20 ವರ್ಷದ ವಯಸ್ಸಲ್ಲಿ ದೇವ್ರು ನಿನಗೆ ಈ ತರ ಸುಡಿಸ್ತಾ ಇದ್ದಾರೆ ಅಂತಂದ್ರೆ ಒಂದು ದಿನ ಬರುತ್ತೆ, ದೇವ್ರು ನಿನಗೆ ಇಡೀ ಪ್ರಪಂಚದಲ್ಲಿ ಶೈನ್ ಮಾಡ್ತಾರೆ ಅಂತ ಹೇಳಿ ನನ್ನನ್ನು ನಾನೇ ಮೋಟಿವೇಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಹೋದೆ. ಡಿಯರ್ ಫ್ರೆಂಡ್ಸ್, ಯಾವ ಲೆವೆಲ್ಗೆ ಸುತ್ತಿದಕ್ಕೋಸ್ಕರ ಯಾವ ಲೆವೆಲ್ಗೆ ಶೈನ್ ಮಾಡಿದ ಅಂತಂದ್ರೆ, ನಾನು ಡಿಸೆಂಬರ್ 2022 ಅಲ್ಲಿ 15 ದಿನಕ್ಕೋಸ್ಕರ ಸೌದಿ ಅರಬ್ ಹೋದ್ರೆ, ಸೌದಿ ಅರಬ್ ಅಲ್ಲಿ ಇದ್ರು ಕೂಡ ಅಲ್ಲಿ ಇರ್ತಕ್ಕಂಥ ವೆಸ್ಟೀಜ್ ಡಿಸ್ಟ್ರಿಬ್ಯೂಟರ್ಸ್ ನಾನು ಇರ್ತಕ್ಕಂಥ ಹೋಟೆಲ್ಗೆ ಕಾರ್ ತಗೊಂಡು ಬಂದು ನನ್ನನ್ನ ಕುಂದಿಸ್ಕೊಂಡು ಆಫೀಸಿಗೆ ಕರ್ಕೊಂಡು ಹೋಗಿ ಒಂದು ರಾಜಂತರ ಟ್ರೀಟ್ ಮಾಡ್ತಾರೆ. ಅವತ್ತು ಸುಟ್ಟಿದ್ಕೋಸ್ಕರ ಇವತ್ತು ಶೈನ್ ಆಗ್ತಾ ಇದೀವಿ. ಸುಳ್ಳೇಬೇಕಾಗುತ್ತೆ. ಕೆಲಸ ಮಾಡ್ತಾ ಹೋದೆ. 403 rupees ಇಂದ ಇನ್ಕಮ್ ಜಂಪ್ ಆಗ್ತಾ ಹೋಯ್ತು. ವೆರಿ ಇಂಪಾರ್ಟೆಂಟ್ ಥಿಂಗ್, ಯಾವ ಟ್ರೈನಿಂಗು ಕೂಡ ನಾನು ಬಿಡಲಿಲ್ಲ. ಅಪ್ಲೈನ್ಸ್ ಯಾವ ಟ್ರೈನಿಂಗ್ ಅಟೆಂಡ್ ಆಗ್ತಾ ಹೋದೆ. ತಪ್ಪುಗಳು ನಾನು ಮಾಡ್ತಾ ಹೋದೆ, ಈಗಲೂ ಮಾಡ್ತೀನಿ. ಮನುಷ್ಯರು ತಪ್ಪು ಮಾಡೇ ಮಾಡ್ತಾರೆ. ಕ್ಷಮೆ ಕೇಳ್ತಾ ಹೋದೆ, ಕ್ಷಮಿಸ್ತಾ ಹೋದೆ, ಕೆಲಸ ಮಾಡ್ತಾ ಹೋದೆ. ನನಗೆ ಬೇಕಾಗಿದ್ದು ಒಂದೇ, ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ಒಂದೇ. 8 ದಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡಿದ್ದೀನಿ, 15 ದಿನ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಂಡಿದ್ದೀನಿ. ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅಂತಂದ್ರೆ, ಮತ್ತೆ ರೈಲ್ವೆ ಸ್ಟೇಷನ್ ಹೋಗ್ಬೇಕಂತಂದ್ರೆ ವೆಸ್ಟೀಜ್ ಬಿಡು. ಇಲ್ಲ 5 ಸ್ಟಾರ್ ಹೋಟೆಲ್ ಅಲ್ಲಿ ಮಲ್ಕೋಬೇಕಂತಂದ್ರೆ ಮೈಂಡ್ ಅಲ್ಲಿ ಒಂದೇ ಸೆಟ್ ಮಾಡ್ಕೋ. ನಾನು ಆಧಾರ್ ಕಾರ್ಡ್ ಕೊಡ್ಬೇಕಾದ್ರೆ ಒಂದೇ ನೆನ್ಪಿಟ್ಕೊಂಡಿದ್ದೆ, ಅವ್ರ ಜೊತೆ ಜಗಳ ಇವ್ರ ಜೊತೆ ಜಗಳ ಮಾಡ್ಕೊಂಡು ನಾನು ಬೆಳೆಯಲ್ಲ. ನಾನು ಆಧಾರ್ ಕಾರ್ಡ್ ಕೊಡ್ತಿರೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಳ್ಳೋದ್ರಿಂದ ಬಿಟ್ಟು 5 ಸ್ಟಾರ್ ಹೋಟೆಲ್ ಅಲ್ಲಿ ಮಲ್ಕೊಳ್ಳಿಕ್ಕೋಸ್ಕರ. ನನ್ನ ಟಾರ್ಗೆಟ್
ತಿಂಗಳಿಗೆ 1 ಕೋಟಿ ಸಂಪಾದನೆ ಮಾಡೋದು ಹಿಡ್ಕೊಂಡು ನಾನು ಕೆಲಸ ಮಾಡೋಣ ಅಂತೇಳಿ ಕೆಲಸ ಮಾಡ್ತಾ ಹೋಗಿದ್ದಕ್ಕೆ 403 ರೂಪಾಯಿಂದ ಇನ್ಕಮ್ ಜಂಪ್ ಆಗ್ತಾ 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 ಡೌನ್ ಲೈನ್ಸ್ ಇಂದಲೂ ಕಲಿತಾ ಹೋದೆ, ಅಪ್ ಲೈನ್ಸ್ ಇಂದಲೂ ಕಲಿತಾ ಹೋದೆ, ಕ್ರಾಸ್ ಲೈನ್ಸ್ ಇಂದಲೂ ಕಲಿತಾ ಹೋದೆ, ಬೇರೆ ಬೇರೆ ಕಂಪನಿ ಎಂಡಿಗಳ ಜೊತೆ ಕಲಿತಾ ಹೋದೆ. ಡಿಯರ್ ಫ್ರೆಂಡ್ಸ್, ಕಲಿತಾ ಹೋದೆ. ಟ್ರೈನಿಂಗ್ಸ್ ಮಾತ್ರ ಮಿಸ್ ಮಾಡಲಿಲ್ಲ. ಇದೇ ಹೊಸಪೇಟೆಯಲ್ಲಿ, ಇದೇ ಬೆಂಗಳೂರಲ್ಲಿ ಫಸ್ಟ್ VMC ನಾನು ಅಟೆಂಡ್ ಆದಾಗ ದೀಪಕ್ ಸರ್ ಒಂದು ಮಾತು ಹೇಳಿದೆ, ಸರ್ ಇವತ್ತವರೆಗೂ ನಾನು ತೋರಿಸಿರೋದು ಟ್ರೈಲರ್, ಇವತ್ತಿಂದ ನಾನು ಸೌತ್ ಇಂಡಿಯಾದಲ್ಲಿ ಮೂವಿ ತೋರಿಸ್ತೀನಿ ಅಂತೇಳಿ ಹೋಗಿದ್ದೆ.